ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ 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 ಏನ್ ಮಾಡ್ತಾ ಇದೀಯಾ? ನಿಮಗೆ ನಾನು ಈ ಮನೇಲಿ ಇದ್ರೆ ಇರಿಟೇಷನ್ ಅಲ್ವಾ? ನಾನು ಈ ಮನೇಲಿ ಇರಲ್ಲ. ನೀವು ನಿಮ್ಮ ಹೊಸ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರಿ. ಅಭಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಮಾವ ಏನೋ ಕೋಪದಲ್ಲಿ. ಹೌದೌದು, ಇವ್ರಿಗೆ ನನ್ನ ಮೇಲೆ ಮಾತ್ರ ಕೋಪ ಬರುತ್ತೆ. ಹಾಗೆಲ್ಲ ಹೇಳಬೇಡ. ನೀನಿಲ್ಲದೆ ಈ ಮನೇಲಿ ಯಾರಿಗೂ ಖುಷಿ ಇರಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ. ಈ ಮನೆ ಮಗ ಆಗಿ ನನ್ನ ಮಾತಿಗೆ ಬೆಲೆ ಇಲ್ಲದೆ ಯಾರೋ ಮೂರನೇವ್ರ ಎದುರುಗಡೆ ನನ್ನ ಕೆನ್ನೆಗೆ ಬಾರಿಸ್ತಾರೆ ಅಂದ್ರೆ ಈ ಮನೇಲಿ ನಾನು ಇದ್ದು ವೇಸ್ಟೇ. ಹಾಗೆಲ್ಲ ಹೇಳ್ಬೇಡ ಅಭಿ. ಅವ್ರ ಉದ್ದೇಶ ನಿನಗೆ ನೋವು ಕೊಡೋದಾಗಿರ್ಲಿಲ್ಲ. ನಮ್ಮನೆ ವಿಷಯದಿಂದ ಇಷ್ಟೆಲ್ಲ ಆಯ್ತು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈ ರೀತಿ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ. ಎಲ್ಲ ಮಾಡದ್ ಮಾಡಿ ಇವಾಗ ನಾಟಕ ಆಡ್ಬೇಡಿ. ನಾಟಕ ಮಾಡೋ ಅಗತ್ಯ ನನ್ಗಿಲ್ಲ ಅಭಿ. ನೀನ್ ಹೀಗೆ ಮನೆ ಬಿಟ್ಟು ಹೋಗ್ತೀಯ ಅಂದ್ರೆ ನಾನು ಹೇಗೆ ಸಹಿಸ್ಲಿ ಹೇಳು? ನಾಟಕ, ಬರೀ ನಾಟಕ. ನಮ್ ಎಲ್ರ ಎದುರುಗಡೆ ಒಳ್ಳೆಯವ್ರಾಗ್ಬೇಕು ಅಂತ ನಾಟಕ ಆಡ್ತಿದಾರಷ್ಟೇ. ನೀವ್ ಏನೇ ಮಾಡಿದ್ರು ನನ್ನ ದೀಪಿಕನ ದೂರ ಮಾಡಿದ್ ನೀವೇ ಅನ್ನೋ ಸತ್ಯ ಸುಳ್ಳಾಗಲ್ಲ ಅಲ್ವಾ? ನೆನ್ನೆನೂ ನಾನು ಅವಳು ಕಾಲ್ ಮಾಡಿದೆ, ಆದ್ರೆ ಅವಳ ಜೊತೆ ಮಾತಾಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಯಾರು ಕಾರಣ? ನೀವೇ ಅಲ್ವಾ? ನನ್ನ ಮದುವೆ ನಿಲ್ಲದಕ್ಕೆ, ನಾನು ಹೀಗೆ ದೀಪಿಕಾನ ಬಿಟ್ಟು ಒದ್ದಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನಿಜ ಅಲ್ವಾ? ಅಭಿ, ಆ ವಿಷಯ ಎಲ್ಲ ಯಾಕೀಗ? ಆ ವಿಷಯದಿಂದ ನಂಗೆ ಹೊರಗೆ ಬರಕ್ ಆಗ್ತಿಲ್ಲ ಬ್ರೋ. ಇವ್ರು ನೋಡ್ದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಅಭಿ, ನೀನು ಹೇಳ್ತಾ ಇರೋದು ನಿಜ ಇರ್ಬೋದು. ನಮ್ಮಿಂದ ನಿನಗೆ ನೋವು ಆಗಿದೆ ನಿಜ. ಆದ್ರೆ ಕಾಲ ಎಲ್ಲದಕ್ಕೂ ಪರಿಹಾರ ಹೇಳತ್ತೆ. ದಯವಿಟ್ಟು ನೀನ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ಮಾಡಬೇಡ ಅಭಿ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಭಿ, ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡ. ಏನಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದಭಿ, ನೀನ್ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ದೀಪಿಕಾ ನನ್ನ ಜೊತೆಗೆ ಮದುವೆ ಮಾಡಿಸಿ. ಆಗಲ್ಲ ಅಂದ್ಮೇಲೆ ಈ ತರ ಮಾತು ಕೊಡಕ್ ಹೋಗ್ಬಾರ್ದು. ಏನ್ ಬೇಕಾದ್ರೂ ಮಾಡ್ತಾರಂತೆ. ಮಾಡಿಸ್ತೀನಿ. ನಿಮ್ಮಿಬ್ರು ಮದುವೆನ ಖಂಡಿತ ಮಾಡಿಸ್ತೀನಿ. ಹೌದು ಅಭಿ, ನಮ್ಮಿಂದ ನಿಂತೋದ್ ಮದುವೆನ ನಾವೇ ಮಾಡಿಸ್ತೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.